ನಿನ್ಸಪ್ಪ ನಿಮ್ ತಾಜ್ ಮಹಲ್ ಬಂತು. ಅಯ್ಯೋ ಕರ್ಮವೇ. ಪಂದ್ಯ ಗೆಲ್ಲೋವರೆಗೂ ಹಾಜರ್ ಆಗ್ತಾನೆ ಇರ್ಬೇಕಣ. ಅದೇನಾಗ್ಬೇಕೋ ಏನ. ಅಣ್ಣ ಒಂದೆರಡು ಸರಿ ಒತ್ತು ಕೇಳಿದಿದ್ರೆ ನಾನು ಹೇಳ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ಹುಚ್ಚಿ ತರ ಹ್ಯಾಂಡ್ಸ್ ಅಪ್ ಅಂತೆಲ್ಲ ಹೇಳಿ ಅನ್ಯಾಯವಾಗಿ ಸಿಕ್ಕಾಕೊಂಡೆ. ಎಲ್ಲ ಈ ಹಾಳಾದವನಿಂದ ನನ್ನ ತಲೆ ಎಲ್ಲ ಹಾಳು ಮಾಡಿ ಹಾಕಿದಾನೆ. ಇರೋ ನಮ್ಮ ಹುಡುಗಿಗೆ ಒಂದು ಫೋನ್ ಹಾಕ್ತೀನಿ. ಮೊದಲು ಮಾಡಪ್ಪ. ಶುರು ಹಚ್ಕೊಂಡಪ್ಪ ಇವನೇ. ಕಟ್ ಮಾಡ್ತಾವಳಲ್ಲ ಮತ್ತೆ ಈ ರೇಂಜ್ ಟಾರ್ಚರ್ ಕೊಟ್ರೆ ಯಾರು ತಡ್ಕೋತಾರೆ? ನಾನೇನೋ ತಡ್ಕೋತೀನಿ ಅಂದ್ರೆ ಅವರು ತಡ್ಕೋತಾರ? ಸುಮ್ಮನೆ ತಮಾಷೆಗಂದೆ ಅಣ್ಣ. ನಾನು ಅತ್ತಿಗೆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದೆ. ಸರಿ ಇನ್ನೊಂದ್ಸಲ ಮಾಡು. ಮಾತಾಡೋ ತನಕ ಬಿಡಲ್ಲ ಅನ್ಸುತ್ತೆ ಇವನು. ಹಲೋ ಚಿನ್ನ, ಬಿಸಿ ಇದ್ಯಾ? ಹೌದು, ಏನ್ ವಿಷಯ ಹೇಳು. ಇನ್ನೇನಿದೆ ಚಿನ್ನ, ನಮ್ಮ ವಿಷಯ ನಿಮ್ ಮನೆ ಮುಂದೆನೆ ಇದ್ದೀನಿ. ಇನ್ನೇನ್ ಒಳಗ್ ಬರೋಣ ಅನ್ಕೊಂಡೆ, ನಿನಗೆ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗ್ ಬರೋಣ ಅಂತ ಫೋನ್ ಮಾಡಿದೆ. ಯಾಕೆ ಚಿನ್ನ ಕೆಮ್ತಾ ಇದ್ಯಾ? ನಗ್ತಿದ್ದೀನಿ. ಈ ಡೌಗಳೆಲ್ಲ ನಮ್ಮ ಹತ್ರ ಬೇಡ. ನೀನ್ ಬರೋಣಾಗಿದ್ರೆ ನೆನ್ನೆ ನೈಟೇ ಬರ್ತಿದ್ದೆ. ಇವಾಗ ಎಲ್ಲಿ ಬರ್ತೀಯಾ? ಅಲ್ಲ, ಹಗ್ಲೊತ್ತಲ್ಲಿ ಕಾಣಿಸ್ಕೊಳ್ಳೋಷ್ಟು ಮಿಸ್ಟರ್ ಪರ್ಫೆಕ್ಟ್ ಅಲ್ವಲ್ಲ ನೀನು? ಅಯ್ಯೋ ನನ್ ಮುದ್ದು ಬಂಗಾರ, ನಿನ್ನೆ ರಾತ್ರಿ ಎಲ್ಲ ನಾನ್ ಬರ್ತೀನಿ ಅಂತ ಕಾಯ್ತಾ ಇದ್ದ. ಅಲ್ಲ, ನಾನ್ ಯಾಕೆ ಕಾಯ್ಲಿ? ನೀನೇ ತಾನೇ ನಿನ್ನೆ ಬರ್ತೀನಿ ಅಂತ ಚಾಲೆಂಜ್ ಹಾಕ್ದವನು. ಅದಕ್ಕೆ ಕೇಳಿದ್ನಪ್ಪ. ಕಳ್ಳಿ, ಈಗೆಲ್ಲ ಅರ್ಥ ಆಯ್ತು. ಇವಾಗ್ಲೇ ನಿಮ್ ಮನೆಗೆ ಎಂಟ್ರಿ ಕೊಡ್ತೀನಿ, ನೋಡ್ತಾ ಸುಮ್ನೆ ಇಡೋ ಫೋನು. ಏನಂದ್ಲು? ಹಿಂಗೆ ಇರುತ್ತಲ್ಲ ಲವರ್ಸ್, ಜಗಳ, ಲವ್, ಪ್ರೀತಿ. ಚಂದ್ರು, ನಿಮ್ಗೆ ನನ್ಗಿಂತ ಇವಳೇ ಮುಖ್ಯ ಆಗ್ಬೋದ್ಲ? ನನ್ ಮಗಳು ಚಿಕ್ಕವ ಗುಡಿಯಪ್ಪ ಇನ್ನ ನೀನ್ ಗಿಡ ಹೋದ. ನನ್ ಪಾಲು ಕೊಡ್ತಿದ್ದು ಬರೋಬ್ರೆ. ಇವನು ನನ್ನಿಂದ ಕಿಕ್ಕೋಬೇಡ. ಅಂದ್ರು ನೀವು ದೂರ ಬನ್ನಿ ಅವಳಿದ್ದ. ಚಿಕ್ಕವ್ವ, ನಾನು ಯಾವತ್ತೂ ಯಾರು ನಿಮ್ಮಿಂದ ಕಿತ್ಕೋಬೇಕು ಅಂತ ಅನ್ಕೊಂಡಿಲ್ಲ. ಮತ್ ಯಾಕೆ ಅನಿಕನ್ನ ಜೈಲಿಗೆ ಕಳಿಸ್ದೆ? ಅವಳು ಒಂದೇ ಒಂದಿನ ಚಾಪೆ ಮೇಲೆ ಮಲ್ಗ್ತವಳಲ್ಲ. ಮಹಾಜನ್ ಮೊಮ್ಮಗಳು ಅವಳು. ಹುಟ್ಟಾನೆ ಮಹಾರಾಣಿಯಾಗಿ ಹುಡ್ತವಳು. ನೀನ್ ಬಂದೆ ನೋಡು, ನಮ್ ಹಣೆ ಬರೋದೇ ಬದಲಾಗೋಯ್ತು. ದರಿದ್ರ ಕಣೆ ನೀನು. ಈ ಮನೆಗೆ ನಮ್ಗೆ ಅನ್ಕೊಂಡ್ ದರಿದ್ರ ನೀನು.
ಪ್ರಾಬ್ಲಮ್ಮು ಇಲ್ಲಿಂದಲ್ಲ. ನಾನು ನೋಡ್ತೀನಿ ಇರಪ್ಪ. ರಮೇಶ್, ಇದು ನಿಮ್ ಕೈಲಾಗೋ ಕೆಲಸ ಅಲ್ಲ. ನೀವು ಮೊದಲು ಫೋನ್ ಮಾಡಿ ಪ್ಲಂಬರ್ಗೆ. ನಿಮಿಷ ತಾರ, ಯಾವ ದೊಡ್ಡ ವಿಷಯ ಅಲ್ಲ, ನೋಡ್ತೀನಿ ಇರು. ವೆಯ್ಟ್. ಯಾವ ಮಹಾ ಕೆಲಸ ಇದು. ಏನ್ ತುಂಬಾ ಮಾತಾಡ್ತಿದ್ಯಾ? ಈ ಫೀಲ್ಡ್ ಅಲ್ಲಿ ನನ್ಗಿಂತ ಮಾಸ್ ಬೇರೆ ಯಾರು ಇಲ್ಲ, ತಿಳ್ಕೊ. ಹುಷಾರು. ಆ ಮಾಸ್ಗೆ ಬಾಸ್ ನಾನು, ನನ್ನ ಹತ್ರ ಹುಷಾರು. ಕೈ ತೊಟ್ಟು ಮಾತಾಡ್ಬೇಡ ನೀನು. ನೀನೇನ್ ಕೈ ತೋರ್ಸ್ಕೊಂಡ್ ಮಾತಾಡೋದು? ನಾನ್ ಮಾತಾಡ್ತೀನಿ, ನಾನು ದೊಡ್ಡೊಳಗನೆ. ನಾನು ಮಾತಾಡ್ತೀನಿ, ನನ್ಗೆ ಬಾಯಿ ಇದೆ, ನಾನು ಮಾತಾಡ್ತೀನಿ. ಬಾಯಿ ಇದೆ ಮಾತಾಡ್ಬಿಟ್ರೆ ಕೇಳ್ಬಿಡ್ತೀವ. ಅಲ್ಲ, ಟೀಚರ್ ಇದೆಯಲ್ಲ, ಯಾರು ಕ್ಲೀನ್ ಮಾಡ್ತಾರೆ? ನಿಮ್ಮ ಅಪ್ಪ ಬಂದು ಕ್ಲೀನ್ ಮಾಡ್ತಾನ? ನೋಡು, ಸಾರಿ ಕೇಳಿದೀನಿ, ಓವರ್ ಆಗಿ ಆಕ್ಟ್ ಮಾಡ್ಬೇಡ. ಪದೇ ಕ್ವೆಶ್ಚನ್ಸ್ ಕೇಳಿ ಟಾರ್ಚರ್ ಮಾಡ್ಬೇಡ ನೀನು. ನಾನು ಪಾಪ ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೊಂಡು ಮಾತಾಡ್ತೀಯ ನೀನು. ನೋಡ, ನನ್ನ ಹತ್ರ ಎದ್ರು ಉತ್ತರ ಕೊಟ್ಟು ಮಾತಾಡೋದು ಇಟ್ಕೋಬೇಡ. ನನ್ನ ಹತ್ರ ಇವೆಲ್ಲ ನಡೆಯಲ್ಲ, ತಿಳ್ಕೊ. ಹೌದಾ? ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಯಾಕೆ ಈಗ ಆಡ್ತಿದ್ರ? ಬುದ್ಧಿ ಇಲ್ವಾ ನಿಮ್ಗೆ? ಅಲ್ಲ ಕಣಮ್ಮ, ಟೀಚರ್ ಬಿಟ್ಟವಳೆ. ಏನ್ ಆಡ್ತಿದಿರೋ? 204 ಇದನ್ನ ತಗೊಂಡಾಗ ಬೇರೆ ಸೆಲ್ಗೆ ಹಾಕು. ಇದು ಶ್ರೀಮಂತರ ಜಿಗ್ಣೆ. ಏಯ್, ಜಿಗ್ನೆ ಅಂದ್ರೆ ಅಷ್ಟೇ. ಆಮೇಲೆ ಏನ್ ಮಾಡ್ತೀಯ ನೀನು? ಏಯ್, ಹೀಗೆ ನೀವಿಬ್ರು ಆಡ್ತಿದ್ರೆ ಲಾಠಿ ರುಚಿ ತೋರಿಸ್ಬೇಕಾಗತ್ತೆ ನಿಮ್ಮಿಬ್ರಿಗೂ. ಹುಷಾರ್, ಸೈಲೆಂಟ್ ಆಗಿರಿ. ನಮಸ್ತೆ ಮೇಡಮ್, ಪ್ಲೀಸ್ ಕೂತ್ಕೊಳ್ಳಿ. ಏನು ಮೊಮ್ಮಗಳನ್ನ ನೋಡೋದಕ್ಕೆ ಬಂದ್ರ? ಸರ್, ಬೇಲ್ಗೆ ಅಪ್ಲೈ ಮಾಡೋಣ ಅಂತ ಬಂದ್ವಿ. ಬೇಲ್ಗ? ಏನ್ ಸರ್, ಒಳ್ಳೆ ಪಿಕ್ ಪ್ಯಾಕೆಟ್ ಕೇಸ್ ತರ ಮಾತಾಡ್ತಿದ್ದೀರಲ್ಲ. ಇದು ಕೊಲೆ ಕೇಸು ಸರ್. ಅದು ಅಲ್ಲದೆ ಆ ಹುಡುಗಿಗೆ ಜೈಲಲ್ಲಿದ್ರು ಬುದ್ಧಿ ಬರಲಿಲ್ಲ ಅನ್ಸತ್ತೆ. ಭಯಂಕರ ಗಲಾಟೆ ಮಾಡ್ತಿದ್ದಾಳೆ. ಆಕೆಗೆ ಇನ್ನಷ್ಟು ಪನಿಷ್ಮೆಂಟ್ ಹೆಚ್ಚಾಗೋ ಸಾಧ್ಯತೆಗಳಿದೆ ಮೇಡಮ್. ಸರ್, ಏನ್ ಹೇಳ್ತಿದ್ದೀರಾ? ಗಲಾಟೆ ಮಾಡ್ತಾವಳ? ಹೌದು ಮೇಡಮ್, ಸೆಲ್ಲಲ್ಲಿ ಒಬ್ಬ ಮುತ್ತಿ ಇದ್ಲು, ಅವಳ ಜೊತೆ ಕೂಡ ಗಲಾಟೆ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ನೆನ್ನೆ ನಿಮ್ಮ ಮನೆಯಿಂದ ಯಾರೋ ನೋಡೋದಕ್ಕೆ ಬಂದ್ರು, ಅವ್ರ ಜೊತೆಲಿ ಕೂಡ ಜಗಳ ಮಾಡಿದ್ದಾಳೆ. ಅವಳಿಂದ ಎಲ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ಸ್ಪೆಕ್ಟರ್, ಯಾವತ್ತೂ ತಪ್ಪನ್ನು ವಹಿಸ್ಕೊಂಡು ಮಾತಾಡ್ದವಳಲ್ಲ ನಾನು. ಆದರೆ ಈ ಮೊಮ್ಮಗಳಿಗೋಸ್ಕರ ಅವಳಿಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅವಳಿಂದ ಆಗ್ತಿರೋ ತೊಂದರೆಗಳಿಗೆ ಸಾರಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಮೇಡಮ್, ನೀವ್ಯಾಕೆ ಸಾರಿ ಕೇಳ್ತೀರಿ? ಆದರೆ ಒಂದಂತೂ ನಿಮ್ಗೆ ಹೇಳ್ತೀನಿ ಮೇಡಮ್, ಆಕೆಗೆ ಬೇಲ್ ಸಿಗೋದಂತೂ ತುಂಬಾನೇ ಕಷ್ಟ. ರಮೇಶ್, ಯಾವ್ದಕ್ ಹಠ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಲ್ಲ ನಿಮ್ಗೆ? ನಿನ್ ಕೈಲಿ ಆಗಲ್ಲ ಅನ್ನಲ್ಲ. ಇದು ತರ 2 ನಿಮಿಷ ಹೇಗೂ ರಜಾಕ್ ಮನೇಲಿ ಇರ್ತಾನೆ, ಟ್ರೈ ಮಾಡೋಣ. ಪುರೋಹಿತರು ಬೇರೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಕಾ?
ನೋಡಿ ಇದೇ ಟೈಮ್. ಸರಿ ಸರ್. ನೀರ್ ನಿಂತೋಗಿದ್ದಕ್ಕೆ ನನ್ನ ಮಗಳು ಒಳ್ಳೆ ಹುಚ್ಚಿ ತರ ಆಡ್ಬಿಟ್ಲು. ಅಪ್ಪ ನಿಜನೇ ಅಲ್ವಮ್ಮ? ಅಪ್ಪ ನಿಮ್ಮನ್ನಮ್ಮ ಕರೀತಿದ್ದಾರೆ. ಹೌದಾ? ಯಾವಾಗ? ಇವಾಗ. ಇಲ್ಲಿ ನಾನ್ ನೋಡ್ಕೋತೀನಿ. ಸರಿ, ನೀನ್ ಮಾಡ್ತಾ ಇರಪ್ಪ, ಬಂದ್ಬಿಟ್ಟೆ. ಸರ್ ನೀವ್ ಆರಾಮಾಗಿ ಹೋಗಿ, ನಾನ್ ರೆಡಿ ಮಾಡಿ ಮುಗಿಸ್ತೀನಿ ಸರ್, ನೀವು ಹೋಗಿ. ಓಹೋ, ನಿನಗ್ ಪ್ಲಂಬಿಂಗ್ ಕೆಲಸ ಬೇರೆ ಬರುತ್ತಾ? ಹೆಂಗೆ ಚಿನ್ನ, ನಮ್ ಕರಾಮತ್ತು. ಕೊಟ್ಟಿರೋ ಮಾತು ತಪ್ಪೋ ಮಕ್ಕಳೇ ಅಲ್ಲ ನಾವು. ಏಯ್, ಚುಚ್ಚಿ ಸಾಯಿಸ್ಬಿಡ್ತೀನಿ. ಎಷ್ಟು ಧೈರ್ಯ ಇದ್ರೆ ಮೇನ್ ಗೇಟ್ ಇಂದ ನಮ್ಮ ಮನೆ ಒಳಗೆ ಬರ್ತೀಯಾ? ಬೇರೆ ಯಾವ್ದಾದ್ರು ಗೇಟ್ ಇಂದ ಬರ್ತೀನಿ ಅಂತ ಕಾಯ್ತಾ ಇದ್ದ ಚಿನ್ನ. ಹೆಂಗೆ ಸರ್ಪ್ರೈಸ್? ಓ, ಇದೆಲ್ಲ ನಿಂದೆ ಕೆಲ್ಸನಾ? ನೀನು ಸಖತ್ ಲೇಟು ಚಿನ್ನ. ಏಯ್, ಯಾಕೋ ಹೀಗ್ ಮಾಡ್ದೆ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಮುಗೀತು ನಿನ್ ಕತೆ. ಕತೆ ಮುಗಿಯಲ್ಲ ಚಿನ್ನ, ಈಗಷ್ಟೇ ಸ್ಟಾರ್ಟಿಂಗು. ನೀನ್ ಯಾಕೆ ನನ್ನ ಜೊತೆ ಊಟಕ್ಕೆ ಬರಲ್ಲ ಅಂದ? ಅದಕ್ಕೆ ನಾನು ಈ ಪ್ಲಾನ್ ಮಾಡೋದಪ್ಪ. ಹಾ, ಹೇಳ್ತಾರ ಏನು? ಏನ್ ಎಂತಾರ? ಹುಡುಗರೆಲ್ಲ ಮೇಲಿದ್ದಾರೆ. ಇದಕ್ಕೆ ರಿಷಿ ಮದುವೆ ವಿಷಯದಲ್ಲಿ ತುಂಬಾ ಖುಷಿಯಾಗಿದೆಯಲ್ಲ? ಏನ್ ಕರೆಯಂತೆ? ನಾನ್ ಎಲ್ ಕರ್ದೆ ನಿಮ್ಮನ್ನ? ಹೋಗಿ ಮೊದ್ಲು ಪ್ಲಂಬರ್ ಕೆಲ್ಸನ ಮುಗಿಸಿ. ನೀನ್ ಕರೀಲಿಲ್ವಾ? ನಾನ್ ಯಾಕೆ ಕರೀಲಿ ರಮೇಶ್? ಏಯ್, ಆಗ್ಲೇ ಏನಂದೆ? ಶ್ರೀಮಂತದ ಜಿಗ್ನೇನಾ? ಕಮಗೆ? ಅಯ್ಯೋ, ನಾನೇನು ಹೇಳಿದೆ? ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಆಹಾ, ಹಾಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಅಯ್ಯ, ಅದೆಲ್ಲ ಬಿಡಮ್ಮ. ಈಗ ಹಳೆ ಸಂಬಂಧಗಳೆಲ್ಲ ಚಿಗಿರ್ತಾ ಇದೆಯಲ್ಲ, ನನ್ಗೆ ಅಟೇಸು ಖುಷಿ. ವಾಟ್? ಹಳೆ ಸಂಬಂಧನ? ಇದೇನ್ ಲೈಫ್ ಇನ್ಶೂರೆನ್ಸಾ? ಹಳೇದಲ್ಲ ಚಿಗುರಕ್ಕೆ. ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಿಧಾನಕ್ಕೆ ಎಲ್ಲ ಅರ್ಥ ಆಗುತ್ತೆ. ಸಾಕಪ್ಪ ಸಾಕು, ನಂಗೇನು ಅರ್ಥ ಆಗೋದು ಬೇಡ. ಇಲ್ಲಿಂದ ನಾನು ಹೋದ್ರೆ ಸಾಕು. ಅಯ್ಯ, ಹೆಂಗೂ ಆಚೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಯಾ? ಹೋಗೋವರೆಗೂ ನನ್ನ ಫ್ರೆಂಡ್ ಆಗಿರು. ಫ್ರೆಂಡಾ? ಈ ಜಗಳ ಪಗಳ ಎಲ್ಲ ಬಿಟ್ಟು ನನ್ನ ಜೊತೆ ಒಂದಾಗ್ತೀಯಾ? ನಾನು ಹೇಳಿದ್ದ ಕೇಳ್ತೀಯಾ? ಇಲ್ಲಿಂದ ಆಚೆ ಹೋಗಕ್ಕೆ ನಿಂಗೆ ಐಡಿಯಾ ಕೊಡ್ತೀನಿ. ನಮ್ಮ ಅಜ್ಜಿ ಕೈಯಲ್ಲೇ ಆಗ್ಲಿಲ್ಲ, ಇನ್ನೇನ್ ನಿನ್ ಕೈಯಲ್ಲಿ ಆಗುತ್ತಾ? ಏಯ್, ಯಾಕೆ? ಏನಾಯ್ತು? ಏನಿಲ್ಲ ಬಿಡು. ಹಲೋ, ಬೈ ಎನಿ ಚಾನ್ಸ್ ನಿನ್ಗೆ ನಮ್ಮ ಅಜ್ಜಿ ಬಗ್ಗೆ ಗೊತ್ತಾ? ಹಾ, ಗೊತ್ತು. ಅನ್ನಪೂರ್ಣ ಮಹಾಜನ್ ಅಲ್ವಾ? ಅದು ನಾನೇನ್ ಹೇಳ್ದೆ ಅಂದ್ರೆ, ಅಮ್ಮ ಯಾರಿಗ್ ಗೊತ್ತಿಲ್ಲ ಅಂದೆ. ಅಯ್ಯೋ, ಅದನ್ನ ಬಿಟ್ಟಾಕ. ನೀನೀಗ ಇಲ್ಲಿಂದ ಆಚೆ ಹೋಗ್ಬೇಕು ತಾನೇ? ಪಕ್ಕ ಹೋಗ್ಬೇಕು. ಹಾಗಿದ್ರೆ ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ಹೇಗಿದ್ರು ಅಂಬೆ ಕೂಡ ಅದೇ ಮನೇಲಿದ್ದಾಳೆ. ಇವಳು ನಾನು ಹೇಳ್ದಂಗೆ ಕೇಳಿದ್ರೆ ಪುರೋಹಿತರ ಹತ್ರ ಮಾತಾಡಿದೆ. ನಿನ್ನ ಮತ್ತು ಕಮ್ಲಿ ಜಾತಕದಲ್ಲಿ ಗುರುಬಲ ಚೆನ್ನಾಗಿದೆಯಂತೆ, ಮುಂದುವರಿರಿ ಅಂತ ಹೇಳಿದ್ರು.
ಓ ಮೈ ಗಾಡ್ ತಾರಾ, ನೀನ್ ಕೊಟ್ಟ ಸಸ್ಪೆನ್ಸ್ಗೆ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ. ನಿನ್ ಮಗನ ಮುಖ ನೋಡಮ್ಮ, ಮುಖದಲ್ಲಿ ಮಂದಹಾಸ ಉಕ್ಕಿ ಹರಿತಾ ಇದೆ. ರಿಷಿ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿನ್ ಖುಷಿನೇ ನನ್ನ ಖುಷಿ ಕಣ. ಹಾ ರಚನಾ, ಇದೇ ಖುಷಿಲಿ ಯಾವ್ದಾದ್ರು ಚೆನ್ನಾಗಿರೋ ಸ್ವೀಟ್ ಆರ್ಡರ್ ಮಾಡು. ಅದೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಇರಿ. ರಿಷಿ, ನಾನು ಅನ್ನಪೂರ್ಣಮ್ಮ ಅವ್ರ ಹತ್ರ ಮಾತಾಡ್ತೀನಿ. ನಾಳೆ ಫ್ರೀ ಮಾಡ್ಕೊಳಕ್ ಹೇಳ್ತೀನಿ. ನಾವೆಲ್ಲರೂ ಅವ್ರ ಮನೆಗೆ ಹೋಗಿ ಬರೋಣ. ಶೋರ್ ಮ್ಯಾಮ್. ಒಂಥರ ನಾನು ನೀವು ಒಂದೇ ದಾರಿಲಿದ್ದೀವಿ. ನಾನು ಈ ಮನೆಗೆ ಬಂದು ಸಿಗಾಕೊಂಡಿದ್ದೀನಿ, ನೀವು ಇದೇ ಮನೆಗೆ ಸಿಗಾಕೊಂಡಿದ್ದೀರಾ. ಅಪ್ಪಯ್ಯ, ನಿಧಾನ ಅಪ್ಪಯ್ಯ, ಬನ್ನಿ ಮೆಲ್ಗೆ ಕುತ್ಕೊಳ್ಳಿ, ಬನ್ನಿ. ಯಾಕಪ್ಪ ಹಿಂಗ್ ಓಡ್ ಬಂದ್ರಿ? ಏನಾಯ್ತು? ದಿಗ್ಲು ಬಿದ್ರ ಅಥವಾ ಯಾರನ್ನಾರ ಹುಡ್ಕೊಂಬಂದ್ರ? ನನ್ ಮಗಳು ನನ್ನೇ ಹುಡ್ಕೊಂಬಂದ್ರ? ಅಲ್ಲ, ಮಗಳು ಅಂಬಿನ ಅಪ್ಪಯ್ಯ. ಅವಳು ನಮ್ ಜೊತೆಗಿದ್ದಿದ್ರೆ ಚೆಂದಾಗಿರ್ತಿತ್ತು ಅಪ್ಪಯ್ಯ. ಅವಳು ಮಾತ್ರ ಅಲ್ಲ, ಅವನು ನಮ್ ಜೊತೆಗಿದ್ದಿದ್ರೆ ಈ ಮನೆ ಸ್ವರ್ಗ ಆಗಿರ್ತಿತ್ತು. ಅಂತೂ ನಮ್ಮ ಮನೆಗೆ 2ನೇ ಅತ್ತಿಗೆ ಬರ್ತಿದ್ದಾಳೆ ಅಂತ ಆಯ್ತು. ಹೌದು ಹೌದು. ಹಾಗೆ ಈ ಮನೆಗೊಬ್ರು ಅಡಿಷನ್ ಆದ್ಮೇಲೆ ಒಬ್ರು ಈ ಮನೆಯಿಂದ ಆಚೆನೂ ಹೋಗ್ಬೇಕಲ್ವಾ? ಯಾಕೆ? ರಾಕ್ಷಸಿ, ಅಪ್ಪ ನೀನ್ ಯಾವಾಗ ಮದ್ವೆ ಆಗ್ತೀಯ ಅಂತ ಕೇಳ್ತಿದಾರೆ. ಅಪ್ಪ, ನನ್ನ ಈ ಮನೆಯಿಂದ ಓಡ್ಸಕ್ ನೋಡ್ತಿದ್ದೀರಾ? ನೋ ನೋ ನೋ, ನನ್ನ ಇಂಟೆನ್ಷನ್ ಅದಲ್ಲಮ್ಮ. ನೀನೇ ಪ್ರೀತಿ ಗೀತಿ ಅಂತ ಮಾಡಿ ನನ್ ಮುಂದೆ ಬಂದು ನಿಲ್ಲೋಕ್ ಮುಂಚೆ ಅಪ್ಪನಾಗಿ ನನ್ನ ಕರ್ತವ್ಯ ಮಾಡಿ ಮುಗಿಸೋದು ಒಳ್ಳೇದು ಅಂತ. ದಟ್ಸ್ ಆಲ್. ಛೇ 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 ಛೇ, ನೆವರ್. ನನ್ಗೆ ಈ ಪ್ರೀತಿ ಗೀತಿ ಎಲ್ಲ ಆಗ್ಬರಲ್ಲಪ್ಪ. ನಾನು ಯಾವತ್ತಿದ್ರು ಸಿಂಗಲ್. ಹೇಗ್ ಮಾತಾಡೋರೆ, ಬಹಳ ಬೇಗ ಪ್ರೀತಿ ಗೀತಿ ಅನ್ನೋ ಹಳ್ಳದಲ್ಲಿ ಬಿದ್ದು ಒದ್ದಾಡೋದು. ತಾವು ಹೀಗೆ ಮಾತಾಡ್ತಾ ಇದ್ರಿ, ಆದ್ರೆ ಈಗ ಮದ್ವೆ ಅಂದ ಕೂಡಲೇ ಆನಂದ. ಮೇಷ್ಟ್ರಿಗೆ ನಾಚಿಕೆ ಬೇರೆ ಆಗುತ್ತಾ? ಹೊಸ ಹೊಸ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀನಿ, ನೋಡೇ ಇರಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯು. ಇಲ್ಲಿ ತನಕ ನಿನ್ನ ಕಂಬ್ಲಿನ ಆ ಭಗವಂತ ತುಂಬಾ ಸತಾಯಿಸ್ಬಿಟ್ಟ ಕಣ. ಬಟ್ ಈ ಸರಿ ಐ ಆಮ್ 100% ಶ್ಯೂರ್ ನಿಮ್ಮಮ್ಮ ಒಪ್ಪಿದಾಳಲ್ಲ, ಪಕ್ಕ ಮದ್ವೆ ನಡೆಯುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಪ್ಪ. ಬುಲ್ಬುಲ್, ಉಸಿರು ಕಟ್ ಕೂತ್ಕೋಬೇಡ, ಆಮೇಲೆ ತಲೆ ಸುತ್ತ ಬಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸುಮ್ನೆ ಓಡ್ಸೋ. ರೋಡ್ ಸರಿ ಇಲ್ದಿರೋ ಕಾರಣಕ್ಕೆ ಒಬ್ಬ ಒಳ್ಳೆ ಹುಡುಗನ್ ಕ್ಯಾರೆಕ್ಟರ್ನೇ ಜಡ್ಜಿಂಗ್ ಮಾಡ್ತಿರಲ್ರಿ. ಏನ?
ಇಂಗ್ಲಿಷ್ ಬರಲ್ವಾ? ಜಡ್ಜಿಂಗ್ ಜಡ್ಜಿಂಗ್. ಈಗೇನ್ ಸುಮ್ನೆ ಹೋಗ್ತೀಯೋ ಅಥವಾ ಇಳ್ದು ಕ್ಯಾಬಲ್ ಬರ್ಲಾ? ಸೂಪರ್ ರೇಟ್ ಚಿನ್ನ. ಸರಿ ಸರಿ ಬೇಗ ಕ್ಯಾಬ್ ಬುಕ್ ಮಾಡು. ಇಬ್ರು ಹಿಂದ್ಗಡೆ ಸೀಟಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕೈ ಕೈ ಇಟ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ಕರ್ಮ, ಅದಕ್ಕಿಂತ ಇದೇ ವಾಸಿ. ನಡಿ. ನೋಡು ಕೋಪ ಮಾಡ್ಕೋತ್ಯಾ? ಸರಿ ಬಿಗಿಯಾಗಿ ಇಟ್ಕೊಂಡ್ ಕೂತ್ಕೋ. ಗಾಡಿನಲ್ಲ ಇಲ್ಲೇ ನನ್ನನ್ನ ಗ್ರಿಪ್ ಸಿಗುತ್ತೆ. ಓಹೋಹೋ, ಅಷ್ಟೆಲ್ಲ ಕನ್ಸ್ ಕಾಣ್ಬೇಡ. ಸರಿ, ಎಷ್ಟು ದೂರ ಇನ್ನು? ಇನ್ನೇನ್ 2 ಮಿನಿಟ್ಸ್ ಅಷ್ಟೇ ಜರ್ನಿ. ಅವಾಗಿಂದ ಅದನ್ನೇ ಹೇಳ್ತಿದ್ಯಾ. ನಡಿ. ಯಾವ ಗಳಿಗಳು ಎತ್ಬಿಟ್ರು ಅವ್ರ ಅಮ್ಮ ಇವಳ ಯಾವಾಗ ಸಿಡಿತಾ ಇರ್ತಾಳೆ. ಬೂಡಕ್ಕೆಲ್ಲ ಬಂದಿರ, ಬನ್ನಿ ನನ್ನ ಜೊತೆ. ಕಮಲಿ, ನಿಂಗೆ ಬಂದೆ. ಬುಡಿ ಸರ್ ನಿಂಗೆ ಕರೀತಾವಳೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ ಬನ್ನಿ. ನಿಂಗೆ ಬಂದೆ. ಬುಡಿ ಸರ್. ಕಮಲಿ, ಏನವಿ ಆಗ್ಲಿಂದ ಕರಿತಾನೆ ಇವ್ನಿ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀವ್ನಿ? ಅಡ್ಗೆ ಮನೆಗೆ ಬರ್ತೀವ್ನಿ. ಏನು ಈಟೊತ್ ಬೇಕಾ? ನಿನ್ನ ನಿಂದನೆ ಬಂದೋಳಲ್ವಾ? ಈಗೇನು? ಅದ್ಯಾಕವಿ ಸಿಡುಕ್ತಿಯಾ? ಸಾಂಬಾರ್ ಪುಡಿ ಖಾಲಿ ಆಗಿತ್ತು, ಇನ್ನೊಂದು ಡಬ್ಬಿ ಇತ್ತಲ್ಲ, ಅದೆಲ್ಲಿ? ನಿಂಗೆ ಅದನ್ನ ನೋಡ್ಕೋತೀನಿ, ನೀವ್ ಹೋಗು. ನೋಡ್ದ ಸಣ್ಣ ಪ್ರಶ್ನೆ ಕೇಳಿದ್ರು ಹೆಂಗಂತ್ಯ? ಹಂಗಲ್ಲ ನಿಂಗೆ, ಆ ಕೆಲ್ಸನ ನಾನ್ ನೋಡ್ಕೋತೀನಿ. ನೀನ್ ಹೋಗು, ರೂಮ್ನಾಗೆ ಬಟ್ಟೆ ಮಡ್ಚಿಡು. ಆಮ್ಯಾಗೋಗಿ ಇಬ್ರು ಮಡ್ಚಿದ್ರಾಯ್ತು. ಹೇಳ್ದಷ್ಟು ಮಾಡವೆ, ಹೋಗು. ಸರಿ ಸರಿ, ಕೂಗ್ಬೇಡ. ಚಿನ್ನ ಹೇಳಿ. ಅಯ್ಯೋ, ಇಲ್ಲಿ ಕರ್ಕೊಂಡ್ ಬರಕ್ಕೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಯಾ? ಅದಕ್ಕೆ ಯಾಕಂಗ್ ರಾಗ ಎಳಿತಿದ್ಯಾ? ಹೋಗ್ಲಿ, ಈ ಜಾಗಕ್ಕೆ ಏನಾಗಿದೆ? ಮೊದ್ಲು ಬಂದು ತಿಂದು ಆಮೇಲೆ ಹೇಳು. ಬಾ ಬಾ ಚಿನ್ನ. ಆಂಟಮ್ಮ, ನನ್ಗೂ ನಮ್ ಹುಡುಗಿಗೂ ಅಂದ್ರೆ ನಮ್ಮಿಬ್ರಿಗೂ 2 ಪ್ಲೇಟ್ ಮಸಾಲೆ. ನೋಡು, ನೀನ್ ಬೇಕಾದ್ರೆ ತಿನ್ನು, ನಾನ್ ಇಲ್ಲೆಲ್ಲ ತಿನ್ನಲ್ಲ. ಏನ್ ಚಿನ್ನ ಹಿಂಗಂದ್ಬಿಟ್ಟೆ? ಎಂತ ಸೂಪರ್ ಟೇಸ್ಟ್ ಗೊತ್ತಾ ಇಲ್ಲಿ? ಫಸ್ಟ್ ನೀನ್ ತಿಂದು ಆಮೇಲೆ ಹೇಳು. ನೆಕ್ಸ್ಟ್ ಟೈಮ್ ನೀನ್ ಒಬ್ಳೆ ಅಲ್ಲ, ನಿಮ್ ಇಡೀ ಗ್ಯಾಂಗ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದ್ ತಿಂತ್ಯಾ. ನಾನು ಇಲ್ಲಿ ತಿನ್ನೋದೇನಾದ್ರೂ ನಮ್ಮಮ್ಮ ನೋಡಿದ್ರೆ ಅಷ್ಟೇ ಕತೆ. ಹೇ ಸೂಪರ್, ಅವ್ರಿಗೂ 1 ಪ್ಲೇಟ್ ಆರ್ಡರ್ ಮಾಡಿದ್ರಾಯ್ತು. ಚಿನ್ನ, ಬಿಸಿ ಬಿಸಿ ಮಸಾಲೆ ತಗೋ. ತಿನ್ನು ತಿನ್ನು. ಚಿನ್ನ ಹೆಂಗಿದೆ? ಸೂಪರ್ ಅಲ್ಲ? ಚಿನ್ನ, ತುಟ್ಟಿ ಓರ್ಸ್ಕೊ. ನಿಧಾನಕ್ಕೆ ತಿನ್ನೋ, ನಾನೇ ಕಿತ್ಕೊಂಡ್ಬಿಡಲ್ಲ. ಈ ಜೈಲ್ಗೆ ರೆಗ್ಯುಲರ್ ಕಸ್ಟಮರು. ಈ ವಾತಾವರಣಕ್ಕೆ ನಾನು ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಪಾಪ ನೀನೆ ಓಶುಬ್ಳು ನೋಡು. ಅಲ್ಲ,
ನನ್ನ ಅಜ್ಜಿ ಬರೋವರೆಗೂ ಒಂಥರ ಇದ್ದೆ, ಈಗ ಒಂಥರ ಇದೆಯಾ? ನಿನಗೂ ನನ್ನ ಅಜ್ಜಿಗೂ ಏನೋ ಸಂಬಂಧ ಇರಬೇಕು, ಹೌದಾ? ಬಾಯ್ಲಿ. ಏಯ್ ಏನಾಯ್ತು ಚಿನ್ನ? ಯಾಕೆ ಚಿನ್ನ ಏನಾಯ್ತು? ಆ ಕಡೆ ನೋಡ್ಬೇಡ. ಏಕೆ? ಯಾವನ ರೇಗಿಸ್ತಾವನ? ನನ್ನ ರೇಗ್ಸೋದು ನೀನೊಬ್ನೇ. ಅಲ್ಲಿ ನಮ್ಮ ಅಣ್ಣ ಅದ್ಗೆ ಇದಾರೆ. ಅಲ್ಲೇ ಇರು ನೋಡ್ತೀನಿ. ಆ ಕಡೆ ನೋಡ್ಬೇಡ ಅಂದ ತಾನೆ. ಒಂದು ಗಾಡಿ ತೆಗಿ, ಇಲ್ಲಿಂದ ಹೊರಡೋಣ ಬೇಗ. ಆಯ್ತು, ನೀನ್ ಹೆಂಗ್ ಹೇಳ್ತೀಯೋ. ಯಾಕೆ ಸುಮ್ಮನೆ ಆಗೋದ್ರಿ? ಏನಾಯ್ತು? ಏನ್ ನೋಡ್ತೀರಾ? ಸರ್ ತಗೊಳ್ಳಿ ಸರ್, ನೀವು ಜೋಳ ತಿನ್ನಿ. ಕಮಲಿ ಅವ್ರ ಏನಾಯ್ತು? ಏನಿಲ್ಲ ಸರ್, ನಾವಿಬ್ರು ಹಿಂಗಿರೋದನ್ನ ಯಾರನ್ನ ನೋಡ್ತಾರ ಅನ್ನೋ ಮುಜುಗರ, ಆಟೆಯ. ನೋಡಿದ್ರೆ ಏನಂತೆ? ಲೋಕದ ಕಣ್ಣಿಗೆ ಹೇಗ್ ಕಾಣಿಸ್ತೀವಿ ಅಂತ ಚಿಂತೆ ಮಾಡಿದ್ರೆ ನಮ್ ಕಣ್ಣಿಗೆ ನಾವೇ ಚೆನ್ನಾಗಿ ಕಾಣಿಸಲ್ಲ. ಏನು ಸೆಂದಾಗಿ ಹೇಳಿದ್ರಿ ಸರ್. ನೀವ್ ಜೊತೆಯಾಗಿದ್ದಾಗ ಡೈಲಾಗ್ ಇಲ್ಲಾಗೆಲ್ಲ ಸಂದಾಗೆ ಬರ್ತೈತೆ. ಸರ್ ಹಿಂಗೆ ಮೈ ಮರ್ತ್ಕೊಂಡಿದ್ರೆ ಸಮಯ ಆಗೋಯ್ತೈತೆ, ಮನೆಗೆ ಹೋಗ್ಬೇಕು, ಗೆಪ್ತಿಗಿರ್ಲಿ. ಸರಿ ಬನ್ನಿ. ನಿನ್ ರಿಯಾಕ್ಷನ್ ಅಲ್ಲೇ ಏನೋ ಸರಿ ಇಲ್ಲ ಅಂತ ಅರ್ಥ ಆಗ್ತಿದೆ. ನಿಜ ಹೇಳು, ನನಗೆ ಹೆಲ್ಪ್ ಮಾಡಕ್ಕೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ? ನೀನ್ ಅಂದ್ಕೊಂತಿರೋದು ನಿಜಾನೇ. ಅಂದ್ರೆ ನಿನ್ಗೆ ನನ್ನ ಅಜ್ಜಿ ಗೊತ್ತಾ? ಅಯ್ಯೋ ಹಂಗ ಹೇಳಿಲ್ಲ, ಅವ್ರು ಬಂದು ಹೋದ್ರಲ್ಲ, ನಾನ್ ಸ್ವಲ್ಪ ಎಚ್ಚೆತ್ಕೊಂಡೆ. ಅದು ನೀನು ಮಾಜನ್ ಮನೆ ಮೊಮ್ಮಗಳಲ್ವಾ, ನಿನ್ನ ನಾನು ಹೊರಗಡೆ ಕಳ್ಸಿದ್ರೆ ನನಗೇನಾದ್ರು ಕಾಸು ಸಿಗುತ್ತಾ ಅಂತ. ನಿನ್ ಮಾತ್ ನಂಬೋ ಆಗಿಲ್ವಲ್ಲ. ಸರಿ ಬಿಡಮ್ಮ, ವ್ಯವಹಾರದಲ್ಲಿ ನಂಬಿಕೆ ಇಲ್ಲ ಅಂದ್ಮೇಲೆ ಇದಕ್ಕೆ ಕೈ ಹಾಕೋದ್ ಬೇಡ, ಬಿಟ್ಬಿಡು. ಇವಳು ನಿಜ ಹೇಳ್ತಿದ್ದಾಳ, ಡವ್ ಮಾಡ್ತಿದ್ದಾಳ, ಅರ್ಥನೇ ಆಗ್ತಿಲ್ವಲ್ಲ. ಸರಿ ಸರಿ ನಂಬ್ತೀನಿ. ನಮ್ಮದಷ್ಟೇ ಮುಖ್ಯ ಅಲ್ಲ, ನೀನ್ ಹೊರಗಡೆ ಹೋದ್ಮೇಲೆ ನಾನು ಕೇಳಿದ್ ಕೊಡ್ತೀಯಾ? ಫೈನ್, ಅದೇನ್ ಪ್ಲಾನ್ ಹೇಳು. ನಿಜವಾಗ್ಲೂ ಕೇಳ್ತೀನಿ, ಕೊಡ್ತೀಯಾ? ಕೊಡ್ತೀನಿ, ಹೇಳು.
ಅಂಬಿ, ಎಲ್ಲಿದ್ಯಾವಿ? ನೀನ್ ಕಾಣಿಸ್ತಿಲ್ಲ ಅಂತ ಏಟ್ ಚಿಂತೆ ಆಗಿತ್ತು ಗೊತ್ತಾ? ನಿಂಗೆ ಏಟೆಲ್ಲ ಫೋನ್ ಮಾಡಿದೀನಿ, ಅದೇ ಒಂದ್ಸಲನು ಫೋನೇ ಓನಿಲ್ಲ. ಕಾಲ್ ಕಟ್ಟಾಯ್ತಿತ್ತು. ನೀನ್ ಅಂಬಿ ಬಜಾರ್ಗೂ ಹೋಗ್ನಿಲ್ವಂತೆ. ಎಲ್ಲಿದ್ಯಾ? ಈಗ ಎಲ್ಲಿದ್ಯಾವಿ? ನನಗ್ ಸಿಗ್ತೀಯಾ? ಹಲೋ, ಸ್ವಲ್ಪ ಸುಧಾರಿಸ್ಕೊಂಡು ನಾನು ಹೇಳೋದನ್ನ ಕೇಳು. ನಾವಿಬ್ರು ಭೇಟಿಯಾಗೋಣ. ಅದಕ್ಕೆ ಕಾಯ್ತೀನಲ್ಲ ಅಂಬಿ, ಯಾವಾಗ ಸಿಗುಮ? ಈಗ ಈಗ್ಲಾ? ಈಗ ಆಗಕ್ಕಿಲ್ಲ ಕಣಬ್ಬಿ. ಈಗಾಗಲ್ಲ ಅಂದ್ರೆ ಬಿಡು, ಇನ್ಯಾವಾಗ್ಲೂ ಆಗಲ್ಲ. ಅಯ್ಯೋ ಹಂಗನ್ಬೇಡ ಕಣಬ್ಬಿ. ಈಗ ರಿಷಿ ಸರ್ ಮನೆಯವರೆಲ್ಲ ಬರ್ತಾವ್ರೆ. ಸಂಜೆ ಸಿಗ್ಲಾ? ಮೀಟ್ ಮಾಡ್ಬೇಕು ಅಂದ್ರೆ ಇವಾಗ ಬಾ. ಜಾಗ ಎಲ್ಲಿ ಅಂತ ಮೆಸೇಜ್ ಮಾಡ್ತೀನಿ. ಇಷ್ಟ ಇಲ್ಲ ಅಂದ್ರೆ ಬಿಡು. ಹಲೋ ಅಂಬಿ, ಅಂಬಿ. ಏನ್ ಮಾಡ್ಲಿ ಇವಾಗ? ರಿಷಿ ಸರ್ ಮನೆಯವ್ರು ಬೇರೆ ಬರ್ತಾವ್ರೆ. ಇವಳು ನೋಡಿದ್ರೆ ಈಗ್ಲೇ ಸಿಗುಮ ಅಂತವಳೆ. ಓಕೆ, ಸೊ ನೀವು ಫುಲ್ಲಿ ರೆಡಿ ಆಗ್ಬಿಟ್ಟಿದ್ದೀರಾ? ಅದೇ ಇಲ್ಲಿ ನಮ್ಮ ಮದುವೆ ಗಂಟೆ ಕಾಣಿಸ್ತಿಲ್ವಲ್ಲ. ಒಂದೇ ಒಂದು ಸಣ್ಣ ಸಜೆಷನ್ ಕೊಟ್ಟೆ, ಅದರಿಂದ ಇಷ್ಟೊಂದು ಡಿಲೇ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಏನ್ ಸಜೆಷನ್ ಮಾವ? ಅವನ ಅವಸ್ಥೆ ನೋಡ್ಬೇಕಿತ್ತು ನೀನು. ಒಂದು ಪಂಚೆ ಉಟ್ಕೊಂಡು ಒದ್ದಾಡ್ತಿದ್ದ. ಅದೆಲ್ಲ ಏನು ಬೇಡಪ್ಪ, ಸಿಂಪಲ್ ಆಗಿ ಒಂದು ಫಾರ್ಮಲ್ ಡ್ರೆಸ್ ಹಾಕೊಂಬಂದೆ. ಅವನು ಹೇಗೋ ಬರ್ತಿದ್ದ, ನಿಮ್ಗೇನಂತೆ? ಹೋಗಮ್ಮ, ನೀನು ಅವನ್ನ ಕರ್ಕೊಂಡ. ಸರಿಯತ್ತೆ. ಒಂದು ನಿಮಿಷ, ಅಪರೂಪಕ್ಕೆ ಒಂದು ಎಷ್ಟೋ ದಿನಗಳ ಆಸೆ ಈಡೇರ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಿ ರೆಡಿ ಆಗ್ತಿದ್ದಾನೆ ಅನ್ಸುತ್ತೆ. ಅಲ್ಲಿ ವೇಟ್ ಮಾಡೋಣ ಒಂದು 5 ನಿಮಿಷ. ಹೌದು ಹಾಸಿನಿ, ಇವತ್ತು ರೋಹಿತ್ಗೂ ಬರಕ್ ಹೇಳ್ಬೇಕಿತ್ತಲ್ವಾ? ನಿಮ್ಗೆ ಗೊತ್ತಲ್ಲ ಮಾವ, ಅವ್ರು ಇತ್ತೀಚೆಗೆ ಎಷ್ಟು ಬ್ಯುಸಿ ಅಂತ. ಹಾ, ಅದು ಕರೆಕ್ಟು. ಪಾಪ ನನ್ನ ತರ ಇಬ್ರು ಆಫೀಸ್ ಕೆಲ್ಸ್ಕೊಂಡು ಅವನೇ ನೋಡ್ಕೋತಿದ್ದಾನೆ. ಬಂದ ನೋಡಿ ನಿಮ್ಮ ಮಗ. ಸೂಪರ್, ಪರ್ಫೆಕ್ಟ್. ಮನ್ಮತ ನನ್ ಮಗ ಅಲ್ವಾ? ಹೊರಡೋಣ. ಹಾಸಿನಿ ರೀ, ಹೋಗ್ತಾ ಬಳೆನೂ ಹೂ ತಗೋಬೇಕು. ಕಾರ್ ನಿಲ್ಸಿ ಫಾಸ್ಟ್ ಆಗಿ ಹೋಗ್ಬಿಡ್ಬೇಡಿ, ಗೊತ್ತಾಯ್ತಾ? ಅದು ಎಲ್ಲಿ ಸಿಗುತ್ತೆ ಹೇಳಮ್ಮ. ಜೈಲರಮ್ಮ, ಏನ್ ಸರ್? ನಮ್ ಸಾಹೇಬ್ರ ಬಗ್ಗೆ ಪೇಪರ್ ಬಂದಿದೆ, ನೋಡಿದ್ರಾ? ಹೌದಾ? ಇಲ್ಲ ನೋಡಿ. ಏನೋ ಸತ್ತು ಬರ್ತಿದೆ ಅಲ್ಲ? ನನಗ್ ಮಾತ್ರ ಕೇಳಿಸ್ತಾ ಇದೆ ಅನ್ಕೊಂಡೆ, ನಿಮ್ಗೂ ಕೇಳಿಸ್ತಾ ಇದ್ಯಾ? ಹುಡುಗಿ, ಏನ್ ಮಾಡ್ಕೊತಾ ಇದೀಯ ನೀನು? ಬೀಲ್ರಾಣಿ ಯಾಕೋ ಕೂಕೋತಿದ್ದಾಳಲ್ವಾ? ಬನ್ನಿ ನೋಡೋಣ. ಈ ಹುಡುಗಿ ತಲೆ ಕೆಡ್ಸ್ಕೊಂತವ್ಳೆ. ಬೇಡಮ್ಮ, ಹಂಗೆಲ್ಲ ಮಾಡ್ಕೊಂಡು ಬಿಡಿ ನಾನು. ಅಯ್ಯೋ, ಯಾರಾದ್ರೂ ಬೇಗ ಬನ್ನಿ. ಬಸಮ್ಮ, ಬಸಮ್ಮ, ಇವಳೊಬ್ಳು ಬೆಟ್ಟು ನಾಟ್ಕೋರು. ಏನಾಯ್ತು? ತಲೆ ಹೊಡ್ಕೊಂತವ್ಳೆ. ನಾನು ಇನ್ನೊಂದ್ಸಲ ಫೋನ್ ಟ್ರೈ ಮಾಡಿ. ಓ, ಬಂದ್ರು ಅನ್ಸುತ್ತೆ. ಊರ್ಮಿಳಾ, ನಾನೇ ಅಜ್ಜಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಸರಿಪ್ಪ. ರಿಷಿ ಸರ್, ಎಲ್ಲರೂ ನಿಮ್ಗೋಸ್ಕರನೇ ಕಾಯ್ತವ್ರೆ. ಬನ್ನಿ 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 ಮೇಡಮ್.
ಚೆನ್ನಾಗಿದೆಯಪ್ಪ. ರಮೇಶ್, ಅಂತೂ ಕೊನೆಗೂ ನಾವೆಲ್ಲ ಕಾಯ್ತಾ ಇದ್ದು ಒಳ್ಳೆ ದಿವಸ ಬಂತು ನೋಡು. ಅಯ್ಯೋ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆಯಲ್ಲ. ಅದಕ್ಕೆ ನಾನು ಹೇಳಿದ್ದು ಹತ್ರ ಬಂತು ಅಂತ. ಒಂದು ನಿಮಿಷ ಬಂದೆ. ಆಗ್ಲೇನೆ ರೆಡಿ ಆಯ್ತೀನಿ ಅಂತ ಬಂದ್ಲಲ್ಲ, ಇನ್ನೂ ಆಗಿಲ್ವಾ? ಕಮ್ಲಿ, ಅಜ್ಜಿ ನೀನ್ ನೋಡ್ಕೊಂಬರ ಕೇಳಿದ್ರು, ರೆಡಿನಾ? ಏಯ್, ಹುಡ್ಗಿ ರೂಮ್ಗೆ ಹಿಂಗೇನ ಬರೋದು? ಹೋಗ ಆಚೆ. ಕಮ್ಲಿ, ಏಯ್, ಯಾವಳಕ? ಸರಿ ಬರ್ತೀನಿ, ಹೋಗು. ಇದೇನಾಯ್ತವಿ ನಿಂಗೆ? ಎಂದಾಗೆ ಇದೆಯಲ್ಲ. ಏಯ್, ಮಾತಾಡಿದ್ರೆ ಗುದ್ದು ಬಿಡ್ತೀನಿ, ಹೋಗ. ಆಯ್ತು ಬಿಡು, ಹೋಯ್ತೀನಿ. ಯಾಕೆ ಹೋಗ್ತೀಯಾ? ಹೋಗ, ಅಜ್ಜಿಗೆ ಹೇಳ್ತೀನಿ ಇರು. ಏ ಶಿಂಬು, ನಿಂತ್ಕೊಳ್ಳೋ. ಸಾರಿ ಕಣ, ಸುಮ್ನೆ ತಮಾಷೆ ಮಾಡ್ತಿದ್ದೆ. ಇಷ್ಟು ಹುಡುಗಾಟ ಇಲ್ಲ ಅಂದ್ರೆ ಹೆಂಗೆ ಹೇಳು? ಸಾರಿ. ಅದೇ ಅನ್ಕಂಡೆ, ಒಂದ್ ಚೆನ್ನಾಗಿ ಗಾಬರಿ ಆಗೋಯ್ತು. ಸರಿ, ಬೇಗ ಬಾ, ಎಲ್ರು ಬಂದವ್ರೆ. ಕಮ್ಲಿ, ರೆಡಿನಮ್ಮ? ಹ್ಞೂ ಅಜ್ಜಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ. ನನ್ನ ದೃಷ್ಟಿನೇ ಬೀಳುತ್ತೆ. ಬೇಗ ಬಂದ್ಬಿಡು. ಏನು ಊರ್ಮಿಳಾ, ಏನು ಮಾತಾಡದೆ ಸುಮ್ಮನೆ ಕೂತಿದ್ದೀರಲ್ಲ? ನಮ್ಮ ಮೇಲೆ ಏನಾದ್ರೂ ಕೋಪನಾ? ಹಾಗೇನಿಲ್ಲ. ಮತ್ತೆ ಎಲ್ಲ ಒಂದೇ ಪದದಲ್ಲಿ ಉತ್ತರ ಕೊಡ್ತಾ ಇದೆಯಾ? ಏನಾಯ್ತು? ಇನ್ನೇನಿಲ್ಲ ತಾರಾ, ಅನಿಕಾ ಜೈಲಲ್ಲಿ ಇದ್ದಾಳಲ್ಲ, ಅದಕ್ಕೆ ಅಷ್ಟೇ. ಸಾರಿ ಊರ್ಮಿಳ ಅವರೇ, ಆ ಸುದ್ದಿ ಕೇಳಿ ನಮಗೂ ತುಂಬಾ ಬೇಸರ ಆಗಿದೆ. ರಮೇಶ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅವ್ರು ಮಾಡಿರೋ ತಪ್ಪು ಅಂತಿದ್ದೇನೋ? ಮಾವ, ನಮ್ ಬೇಬಿ ಏನು ತಪ್ಪು ಮಾಡಿಲ್ಲ. ಪದೇ ಪದೇ ತಪ್ಪು ಮಾಡಿದಾಳೆ ಅಂತ ಹೇಳ್ಬೇಡಿ ಪ್ಲೀಸ್. ಆಂಟಿ, ಈ ಹೊತ್ತಲ್ಲಿ ಈ ಮಾತು ಬೇಡವಾಗಿರಲಿಲ್ಲ ಅನ್ಸುತ್ತೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ಋಷಿ, ಸರಿ ಹೋಗ್ತಾಳೆ ಬಿಡು. ನಾನು ಊರ್ಮಿಳನ ಮಾತಾಡ್ಸಿದ್ರಿಂದ ಹೀಗೆಲ್ಲ ಆಯ್ತು ಅಂತ ಬೇಜಾರ ರಿಷಿ? ಇಲ್ಲಮ್ಮ, ನಾನು ಹಾಗೆ ಹೇಳಿಲ್ಲ ಆಂಟಿ. ಮಾತುಕತೆ ಮುಗ್ದಿರ್ಬೇಕಲ್ವಾ? ಹೋಗ್ ಬರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದ. ಹೋಗ್ ಬನ್ನಿ. ಅಲ್ಲ, ನೀವು ಬರ್ಬೇಕಂತ. ಯಾಕೆ ಬರ್ಬೇಕು? ಕರೆದು ನನ್ನ ಹೊಟ್ಟೆ ಉರಿಸ್ತೀರಾ? ನನ್ ಮಗಳು ಜೈಲಲ್ಲಿದ್ದಾಳೆ ರಿಷಿ. ನಾನ್ ನಂಟಾಗ್ತಾ ಇದನ್ನೆಲ್ಲ
ಆಂಟಿ ಪ್ಲೀಸ್ ಅಳಬೇಡಿ. ನೀ ನಮ್ಮ ಬೇಬಿ ಜೊತೆ ಓಡಾಡ್ತಿರ್ಬೇಕಾದ್ರೆ ನೀನು ನನ್ನ ಅಳಿ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಈ ರೀತಿ ಅಳಿ ಆಗ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆಗ್ಲಿ, ನೀ ಮದ್ವೆ ಆಗೋ ಋಷಿ, ನೀವೆಲ್ಲರೂ ಸುಖವಾಗಿರಿ. ನನ್ನ ಮಕ್ಕಳು ಮಾತ್ರ ಜೈಲಲ್ಲಿ ಕೊಳಿಲಿ. ಆಂಟಿ, ಐ ಅಂಡರ್ಸ್ಟ್ಯಾಂಡ್, ಬಟ್ ನಿಮಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ. ಈಗ ನಿಮ್ಮನ್ನ ಹೇಗೆ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬೇಡ, ಯಾರು ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ. ನಡಿ, ನಾನು ಬರ್ತೀನಿ. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲ ಸರ, ನನ್ನ ಮಗ ಹೋಗಿ ಊರ್ಮಿಳ ಅವ್ರನ್ನ ಕರ್ಕೊಂಡೇ ಬಂದ್ಬಿಟ್ಟ. ಊರ್ಮಿಳಾ ಬಂದ್ರಲ್ಲ, ಸರಿ ಹಾಗಾದ್ರೆ ಶಾಸ್ತ್ರ ಶುರು ಮಾಡೋಣವಾ? ಊರ್ಮಿಳಾ, ನಿಮ್ಮಿಂದನೇ ಶುರು ಆಗ್ಲಿ. ಶಂಭು, ಹೋಗಿ ಚಂದ್ರನ್ ಕರ್ಕೊಂಬಪ್ಪ. ಸರಿ ಅಜ್ಜಿ. ಹಾ, ಬಾ ಚಂದ್ರು, ಬಾಪ. ಚಿಕ್ಕ ಸೈಜ್ ಆಯ್ತು, ಪರವಾಗಿಲ್ವಾ? ಪರವಾಗಿಲ್ಲ ಅತ್ತೆ, ತೊಡ್ಸಿ. ಅನ್ಪೂರ್ಣ, ನೋಡಿದ್ಯಾ ನಮ್ಮ ಮೊಮ್ಮಗಳು ಆಗ್ಲೇ ಒಂದ್ ಹೆಜ್ಜೆ ಮುಂದೆ ಹೊರಟೋದ್ಲು. ದುಡ್ಡು ಕೊಟ್ಬಿಟ್ಟು ಕಣ್ಣೀರನ್ನು ತಗೊಂಬರೋದು ಅಂದ್ರೆ ಇದೆಯಾ? ಪಾಪ ರಿಷಿ ಸರ್. ಕಂಬಳಿ ಯಾಕೆ ಹಿಂಗಾಡ್ತಾಳೋ ಏನೋ, ಇದು ಎಲ್ಲೋಗಿ ಮುಟ್ತದೋ. ಲೇ ಸಂಭು, ಯಾಕ್ಲ ಇದನ್ನೆಲ್ಲ ನೀನ್ ಒಬ್ನೇ ಮಾಡ್ತಿದ್ಯಾ? ನಾನ್ ಕರ್ತಿದ್ರೆ ನಾನ್ ಬರ್ತಿರ್ನಿಲ್ವಾ? ಬಿಡು, ನಾನ್ ಮಾಡ್ತೀನಿ. ಪರವಾಗಿಲ್ಲ, ನಾನೇ ಮಾಡ್ತೀನಿ.
ಯಾಕ್ಲಾ ಕೋಪ ಮಾಡ್ಕೊಂಡಿದ್ಯಾ? ಅಯ್ಯೋ ನಿನ್ ಯಾಕೆ ನಂಗೆ ಕೋಪ? ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೊಳ್ಳೋದು ನೀನೇ ಅಲ್ಲ. ಏನ್ಲ ಹಿಂಗ್ ಮಾತಾಡ್ತಿದ್ಯಾ? ನಾನ್ ನಿನ್ಮ್ಯಾಕ ಅವಾಗ ಕೋಪ ಮಾಡ್ಕೊಂಡೆ? ಬೇಡ ಬಿಡು, ಅದ್ರ ಬಗ್ಗೆ ಮಾತೇ ಬೇಡ, ನೀವು ಹೋಗು. ಕಮ್ಲಿ, ನಿಂಗೆ ನೋಯಿಸ್ಬೇಕು ಅಂತ ಕೇಳ್ತಿಲ್ಲ, ಆದ್ರೆ ದಿಟ ಹೇಳು, ನೀನ್ ಮಾಡಿದ ತೆಪ್ಪು ಅಂತ ನಿಂಗೆ ಅನ್ಸಕ್ಕಿಲ್ವಾ? ಇಲ್ಲ ಅಂತ ನಾ ಹೇಳ್ತಿಲ್ಲ ಸಂಭು, ನಾನ್ ಮಾಡಿದ ತೆಪ್ಪೆಯ, ಆದ್ರೆ ನಾನ್ ಬೇಕು ಅಂತ ಮಾಡೋ ತೆಪ್ಪಲ್ಲ. ಅದ್ರಿಂದ ನಿಂಗೆ ಬೇಸರ ಆಗಿದ್ರೆ ಸಾರಿ ಕಣ್ಲಾ. ನೀನ್ ಸಾರಿ ಕೇಳ್ಬೇಕಾಗಿರೋದು ನಂತವಲ್ಲ, ರಿಷಿ ಸರ್ ತವ, ಅವ್ರ ಹತ್ರ ಮಾತಾಡು. ಕಾಲ್ ಮಾಡ್ದೆ, ಫೋನ್ ಪಿಕ್ ಮಾಡ್ತಿಲ್ಲ ಕಣ್ಲಾ. ಒಂದ್ ಕಿತ್ತ ಮಾಡಿ ಸುಮ್ನಾಗ ಹೋಗ್ತೀಯಾ? ತಿರ್ಗಿ ತಿರ್ಗಿ ಮಾಡವೇ? 2-3 ಕಿತ ಮಾಡ್ದೆ, ಕೋಪ್ದಾಗ ಅವ್ರ ಅನ್ಸ್ತೈತೆ, ಅದ್ಕೆಯ ಫೋನ್ ತೆಗಿತಿಲ್ಲ. ಸರಿ ಬಿಡು, ಅವ್ರ ಸಮಾಧಾನ ಆಗಕ್ಕೆ ಹೊಸ ಸಮಯ ಹಿಡಿತದೆ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಒಗ್ಗರಣೆ ಹಾಕ್ತೀನಿ, ನೀನು ನಂಗೆ ಟೊಮೆಟೊ ಕಟ್ ಮಾಡ್ತೀನಿ. ಯಾಕೆ ನನ್ನ ಹಿಂಗ್ ಆಟ ಆಡಿಸ್ತಿದ್ಯಾ ಅಂಬಿ? ಎಲ್ಲಿದ್ಯಾ ನೀನು? ಇಲ್ಲೇ ಇದ್ದೀನಿ ಕಣೆ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನಿಂದೇ ಮನೇಲಿ ನಿನಗೆ ಗೊತ್ತಿಲ್ದಂಗಿದ್ದೀನಿ. ನಿಂತವ ನಾನು ಮಾತಾಡ್ಬೇಕು ಅಂಬಿ. ಒಂದ್ ಕಿತ ನಿನ್ನ ಸಿಕ್ಕಿದ್ರೆ ಸಾಕು, ನಾನು ಎಲ್ಲಾನು ಹೇಳ್ತೀನಿ. ನಿನ್ನ ಈ ಮನೆ ಕರ್ಕೊಂಡ್ಬರ್ತೀನಿ. ನಿನಗ್ ನಾನು ಸಿಗಲ್ಲ, ಮೇಷ್ಟು ಕೂಡ ಸಿಗಲ್ಲ. ಅಯ್ಯೋ ಕಮ್ಲಿ, ಹುಷಾರಾಗಿ ಮಾಡತ್ತಾನೆ, ಇರು ಅರ್ಶನ ತರ್ತೀನಿ. ಕುಡ್ಕೈ ನೀನು ಸುಮ್ಕೆ ಕುತ್ಕ, ನೀನೇನ್ ಮಾಡೋದು ಬೇಡ. ಅಣ್ಣ, ಅಲ್ಲಿ ಏನಾಯ್ತು ಅಂತ ಅತ್ತಿಗೆ ಹೇಳಿದ್ರು. ಅಲ್ಲ, ಕೈ ತಪ್ಪಾಗಿರೋ ತಪ್ಪಿಗೆ ಇಷ್ಟೊಂದು ಕೋಪನ? ಏನೇ ಆದ್ರೂ ತಪ್ಪೇ ತಾನೆ. ಕಮಲಿ ಬಗ್ಗೆ ನಿನ್ಗಿಂತ ಚೆನ್ನಾಗಿ ಯಾರಿಗ್ ಗೊತ್ತು ಹೇಳು? ಅಂಥದ್ರಲ್ಲಿ ನೀನೇ ಹೀಗೆ ಬಿಹೇವ್ ಮಾಡಿದ್ರೆ ಹೇಗೆ? ಯಾಕೆ ಕಟ್ ಮಾಡ್ತಿದ್ಯಾ? ರಿಸೀವ್ ಮಾಡಿ ಮಾತಾಡು. ನನ್ಗೀಗ ಮಾತಾಡೋ ಮೂಡಿಲ್ಲ ರಚನಾ. ಅಣ್ಣ, ಕಮಲಿ ನಿನ್ನ ಹತ್ರ ಸಾರಿ ಕೇಳಕ್ಕೋ ಅಥವಾ ಸಮಾಧಾನ ಮಾಡಕ್ಕೋ ಫೋನ್ ಮಾಡಿರ್ಬೋದು. ಪ್ಲೀಸ್ ಮಾತಾಡು. ರಚನಾ, ನನಗೀಗ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ಅಮ್ಮನ ವಿಷಯದಲ್ಲಿ ಒಂಚೂರು ಏರುಪೇರಾದ್ರೂ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ ರಚನಾ. ಪ್ಲೀಸ್ ಹೋಗು. ಐ ವಾಂಟ್ ಟು ಬಿ ಅಲೋನ್. ಹೋಗು.